ತಾಲೂಕಿನ ಕುಬಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂಚಿನಾಳ ಗ್ರಾಮದಲ್ಲಿ ಬಡ ರೈತ ಕುಟುಂಬದ ಸಾಗುವಳಿ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹಂಚಿನಾಳ ಗ್ರಾಮದ ನಿವಾಸಿಗಳು ಆದ ಶ್ರೀ ಕಲ್ಲಪ್ಪ ಬಸವಂತಪ್ಪ ತಂಬೂರ ಹಾಗೂ ಅವರ 5 ಜನ ಸಹೋದರಿಗೆ ಸೇರಿದ ರಿಜಿಸ್ಟರ್ ನಂಬರ್ 36/136/2ರ ಒಟ್ಟು 8 ಎಕರೆ 7 ಗುಂಟೆ ಜಮೀನಿನ ಪೈಕಿ 3 ಎಕರೆ 38 ಗುಂಟೆ ಜಮೀನನ್ನ ಅಕ್ರಮವಾಗಿ ಕಬಳಿಕೆ ಮಾಡಿ ಮನೆ ಕಟ್ಟಲಾಗಿದೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಈ ಕುರಿತು ಕುಂದಗೋಳ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿರುವ ಕುಟುಂಬ, ನಮಗೆ ಯಾವುದೇ ನೋಟಿಸ್ ಕೊಡದೆ, ನಮ್ಮ ಒಪ್ಪಿಗೆ ಪಡೆಯದೆ ನಮ್ಮ ಖಾತೆಯಲ್ಲಿನ ಆಸ್ತಿಯನ್ನ ಕಡಿಮೆ ಮಾಡಲಾಗಿದೆ. ನಮ್ಮ ಜಮೀನನ್ನ ಸರ್ಕಾರದ ಗೌಂಟನ ಎಂದು ನೋಂದಣಿ ಮಾಡಿ ಸ್ಥಳೀಯರಿಗೆ ಹಂಚಲಾಗಿದೆ. ಇದು ನಮ್ಮ ಮೇಲೆ ನಡೆದ ದೊಡ್ಡ ಅನ್ಯಾಯ ಅಂತ ದೂರಿದ್ದಾರೆ. ಶ್ರೀ ಕಲ್ಲಪ್ಪ ಬಸವಂತಪ್ಪ ತಂಬೂರ ಹಾಗೂ ಅವರ ಸಹೋದರರು ಅನಕ್ಷರಸ್ಥರಾಗಿದ್ದು ಸುಮಾರು 15 ವರ್ಷಗಳ ಕಾಲ ಈ ವಿಚಾರ ತಿಳಿಯದೇ ಇದ್ದರು. ಇತ್ತೀಚೆಗೆ ಮಕ್ಕಳಿಗೆ ವಿಷಯ ತಿಳಿದು ಬಂದ ಬಳಿಕ ನ್ಯಾಯಕ್ಕಾಗಿ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಕುಟುಂಬದವರು ನಾವು ಅತ್ಯಂತ ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ನಮ್ಮ ಜಮೀನನ್ನ ಮರಳಿ ನಮಗೆ ನೀಡಬೇಕು. ನಮ್ಮ ಖಾತೆಗೆ ಸಂಪೂರ್ಣ 8 ಎಕರೆ 38 ಗುಂಟೆ ಆಸ್ತಿ ಮರುಸ್ಥಾಪನೆ ಮಾಡಬೇಕು ಅಂತ ತಹಸೀಲ್ದಾರ್ ಅವರಿಗೆ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ. ನ್ಯಾಯ ಸಿಗದಿದ್ರೆ ಕುಂದಗೋಳ ತಹಸೀಲ್ದಾರ್ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತೆ ಅಂತ ಕುಟುಂಬ ಎಚ್ಚರಿಕೆ ಕೊಟ್ಟಿದೆ. ಬಡ ರೈತ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಎಂಬುದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಂಚಿನಾಳ ಗ್ರಾಮದ ರೈತರು ಅಲ್ಲಿ ಇರ್ತಕ್ಕಂತ ಅವರಿಗೆ ನಮಗೆ ಅನ್ಯಾಯ ಆಗಿದೆ, ನಮಗೆ ತಹಸೀಲ್ದಾರ್ ಅವರು ಹಾಗೂ ಗ್ರಾಮ ಪಂಚಾಯತಿ PDO ಅವರು ತಹಸೀಲ್ದಾರ್ ಅವರು ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಅವರ ಆಸ್ತಿ ಸಮಸ್ಯೆಯನ್ನ ಹೇಳ್ಕೊಂಡು ನಮ್ಮ ಹತ್ತಿರ ಬಂದಿರುತ್ತಾರೆ. ಅವರ ಹೆಸರುಗಳನ್ನ ಕೇಳೋಣ. ಸರ್, ತಮ್ಮ ಹೆಸರು ಏನಂದ್ರೆ? ಮಲ್ಲಪ್ಪ ಬಸವಂತಪ್ಪ ತಂಬೂರು. ನಿಮ್ಮ ಹೆಸರು? ನಿಂಗಪ್ಪ ಬಸವಂತಪ್ಪ ತಂಬೂರು. ನಿಮ್ದು? ಮಲ್ಲಪ್ಪ ಬಸವಂತಪ್ಪ ತಂಬೂರು. ನಿಮ್ದು? ಬಸವಣ್ಣಪ್ಪ ಮಾದೇವಪ್ಪ ತಂಬೂರು. ಇವೆಲ್ಲಾ ರೈತರ ಸಮಸ್ಯೆ ಏನು ಎಂಬುದನ್ನ, ನಿಮ್ಮ ಸಮಸ್ಯೆ ಏನ್ ಹೇಳ್ರಿ? ನಮ್ಮ ಸಮಸ್ಯೆ, ನಮ್ಮ ಭೂಮಿ ಇತ್ರಿ ಮೊದಲ. ಎಷ್ಟ್ ಎಕರೆ ಐತ್ರಿ ಅದು? ಅದು 8 ಎಕರೆ ಚಿಲ್ಲರೆ ಗುಂಟೆ ಐತ್ರಿ. ಅದ್ರಾಗ ಇವ್ರು ಅರ್ಧ ಭೂಮಿ ತಕೊಂಡ್ಬಿಟ್ರಿ. ಈಗ ಏನಂದ್ರ ನೆರೆಹೊಳಿ ಇದು ಬಂದೈತಿ, ಹಳ್ಳ ಬಂದೈತಿ, ನಿಮ್ಗ ಪ್ಲಾಟ್ ಮಾಡಿ ನಾವು ಇಲ್ಲಿ ಅದ ಜಾಗ ನಿಮ್ಗ ಹಳೆ ಊರ ಕಿತ್ತಲ್ಲಿ ಕೊಡ್ತೇವಿ, ಇದನ್ನ ಪ್ಲಾಟ್ ಮಾಡೋನು, ಹಳ್ಳ ಬರ್ದಂಗ ನಮ್ಗ ಆಕೈತಿ ಅಂತ ಹೇಳಿದ್ರಿ. ಹೇಳಿ ಆ ಪ್ರಕಾರ ಮುಂದುವರ್ಸುವಂತ ಹೋಗ್ಬಿಟ್ರಿ. ಅದು ಒನ್ಯಾಕ ನಮ್ಮ ಭೂಮಿಗೆ ಆಗಿದ್ದೇ ಇಲ್ರಲ್ಲ, ತಡಂತ್ರ ಎಲ್ವಾಳ ಭೂಮಿಗೆ ಆಗಿತ್ರಿ ಅದು. ಎಲ್ವಾಳ ಭೂಮಿಗೆ ಆದ್ರೂ ಅದ್ರ ಮ್ಯಾಗ ದುಡ್ಡುನು ಬಂದಿತ್ರಿ ಅದು. ಅದನ್ನ ನಮ್ ಜಮೀನು ಕೊಡಾಕ್ ಬಂದಿದ್ರು ನಾವ್ ತಗೊಳಿಲ್ಲ. ಎಲ್ಲೋ ಅಲ್ಲೇ ಬಂದೈತೆ ಅಂದ್ರ ಅಲ್ಲೇ ಕೊಡ್ರಿ, ನಮ್ಗೇನ್ ಬೇಡ ಅಂತ ಹೇಳಿದ್ರು. ನಾವ್ ಮ್ಯಾಗಿಂದ ತಕೊಂತೇವಿ, ನಿಮ್ ಕಡೆಯಿಂದ ಬೇಡ ಅಂತ ಹೇಳಿದ್ರ ಮ್ಯಾಗ್ಲಿಂದ ತಕೊಳಕ್ ನಮ್ ಭೂಮಿ ಕರುವಿ ಆಗೇ ಬಿಟ್ಟವ್ರಿ ಅವು. ಆಗಿಂದ ಇವ್ರು ಪ್ಲಾಟ್ ತಗೊಂಡಾರ. ಈಗ ನೀವು ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾರ? ಅಧಿಕಾರಿಗಳಿಗೆ ನಾವ್ ಅಪ್ಪರಾದ್ರು ಹಂಗ ಓಡಾಡಿ ಮಾಡೋಣ ಅನ್ಕೊಂತನ ಮುಂದುವರ್ಸುವಂತ ಬಂದ್ಬಿಟ್ರಿ. ಅಲ್ಲಿಂದ ಊರ್ ಎಲ್ಲ ಮಂದಿ ಕೇಳಿದ್ರಿ, ನಾವು ಕೇಳಿದ್ರು ಯಾರು ಕಿನಾಗ ಹಾಕೊಳ್ವಲ್ರಿ. ಈಗ ನಮ್ ಭೂಮಿ ಹೋಗಿದ್ದು ನಮಗ್ ಸಂಕಟ. ಮತ್ತು MLA ಬಂದಾಗ ನೋಡಿ, MLA ಮುಂದನು ಫಂಕ್ಷನ್ ಕೊಡ್ದಾಗ ಹೇಳಿದ್ರಿ ಅವ್ರೇನಂದ್ರು, ಹಂಗಾರ 2 ಊರ್ ಬೇಡ, ನಿಮ್ ಊರು 2 ಆಗ್ಯಾವ, ಈಗ 2 ಊರ್ ಬೇಡ, ಒಂದ ಊರ್ ಮಾಡೋನು, ಮೊದಲ ಎಲ್ಲಿ ಆಗೈತಿ ಅಲ್ಲೇ ಮಾಡೋನು, ನೀವ್ ಹಿರಿಯರು ಎಲ್ಲಾರು ಕೂಡಿ ಬರ್ರಿ ಅಂತ ಹೇಳಿದ್ರು. ಆ ಪ್ರಕಾರ ನಾವ್ ಎಲ್ಲಾ ಹಿರಿಯರಿಗೆ ಹೇಳಿದ್ರು, ಇವ್ರು ಹಿರಿಯರ ಕಬಲಿ ಆಗ್ಲಿಲ್ರಿ. ಅವಾಗ ಆಗ್ಲಿಲ್ಲ. ಹಂಗ ಮುಂದುವರ್ಸುವಂತ ನಾವ್ ಅಪ್ಪರು ತೀರ್ಕೊಂಡ್ರಿ. ಹಂಗ ಅಲ್ಲಿಂದ ನಾವು ಮತ್ತೆ ಓಡಾಡಕತ್ತೇವ್ರಿ. ನಮ್ಮದು ಇನ್ನು ಅವ್ರು ಹೇಳೋಣ ತಹಸೀಲ್ದಾರು ಹೇಳೋಣಂತಾರ, PDO ಹೇಳೋಣಂತಾರ, ನಿಮ್ಮ ಕಾಗಲ ಒಪ್ಪಿಸ್ಕೊಂಡ್ರು, ಎಲ್ಲ ಒಪ್ಪಿಸ್ಕೊಂತ ಇದೇವಿ, ಬೆಟ್ಟಿ ಹಾಕೊಂತ ಇದೇವಿ, ಹಂಗ ಮುಂದ್ ಓಡ್ಕೊಂತಾನ ಇದ್ರಿ. ಇನ್ನು ಆದ್ರೆ ನಿಮ್ಮ ಆಸ್ತಿ ಹಣ ಕೊಡಿಸ್ರಿ ಅಂದ್ರಿ, ಅದನ್ನು ವಿಚಾರ ಮಾಡ್ವಲ್ರಿ, ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ. ಹ್ಞೂನ್ರಿ, ಇಲ್ರಿ. ಈಗ ನಮ್ಗೆ ಭೂಮಿನ ಬೇಕು. ನಮಗ ಒಟ್ಟು ಭೂಮಿ ಆದ್ರೆ ಈಗ ಭೂಮಿನ ಕಮ್ಮಿ ರೀ. ನಮಗ್ ಭೂಮಿ ಕೊಟ್ರೆ ಚಲೋ ಆಕೈತಿ ಅಂತ ನಾವ್ ಕೇಳ್ಬೇಕು. ಮುಂದೆ ನಿಮ್ ನಿರ್ಧಾರ ಓರಿ, ಮುಂದೆ ನಿಮ್ ನಿರ್ಧಾರ? ನಮ್ಗೆ ನಿರ್ಧಾರ ಏನಿಲ್ರಿ, ನಮ್ ಭೂಮಿ ನಮ್ಗೆ ಸಿಕ್ಕ್ರಿ ಸಾಕು. ಈಗ ಕೊನೆಯದಾಗಿ ನೀವು ಅಧಿಕಾರಿಗಳಿಗೆ ಮತ್ತ ಎಲ್ಲರಿಗೂ ಏನ್ ಹೇಳಕ್ ಬಯಸ್ತೀರಿ? ನಾವ್ ಅದ್ರ ಈಗ ಇಲ್ಲಿ ಮಟ್ಟ ಓಡಾಡಿ ಸಾಕಾಗೈತಿಪ್ಪ, ನಮ್ಗೆ ಒಟ್ಟು ಏನಾರು ಕೊಟ್ಟು ಬಿಡ್ರಿ, ನಾವ್ ಇದ್ರಲಿಂದ ನಾವು ಸತ್ತರ ಹೋಗ್ತೀವಿ, ಕಡೆಗೆ ಬದುಕ್ತೀವಿ ಅಂತಂದ್ರೆ ನೀವು ಏನ್ ಅನುಕೂಲ ಕೊಡವಲ್ರಿ, ಇದ್ರಲಿಂದ ನಮ್ಗೆ ಏನ್ರ ಒಂದು ಪರಿಹಾರ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೀವಿ. ನೀವು ಯಾರನ್ನಾದ್ರೂ ಕೇಳಾಕ್ ಹೋದಾಗ ಅಧಿಕಾರಿಗಳನ್ನ, ತಹಸೀಲ್ದಾರ್ ಅವ್ರನ್ನ, ಯಾವುದೇ ಒಬ್ರು ಅಧಿಕಾರಿಗಳು ಕೇಳಾಕ್ ಹೋದಾಗ ಏನಾಗೈತಿ? ನಾವು ಹೇಳಿದ್ರಿ, ಕೋರ್ಟ್ಗೆ ಹೋಗಿದ್ದೆವು, ಕೋರ್ಟ್ಗೆ ಹೋಗ್ರಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ರು ನಮ್ಗೆ ಹೇಳಿದ್ರಿ.
ತಹಶೀಲ್ದಾರ್ ಅವ್ರು ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ ಹೋಗಿ ಅಂತ ಹೇಳಿದ್ರಿ. ಮತ್ತೆ ಇಲ್ಲೇ ನಮ್ ಜಮೀನ್ದಾಗ ಮನಿ ಕಟ್ಕೊಂಡ್ ಇದು ಮಾಡ್ಯಾರ. ನಾವ್ ಅವ್ರಿಗೆ ಇದು ಮಾಡಕ್ ಹೋದಾಗ ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಇದು ಮಾಡಕತ್ತಾರ. ಮತ್ ಸರ್ ಹಿಂಗ ಅನ್ನಕತ್ತಿ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರಿ, ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡಕತ್ತಾರ, ನೀವು ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರಿ ಸರ್ ಅವ್ರು. ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರಿ. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ? ಅವ್ರು ನಿಮ್ ಜಮೀನ್ದೊಳಗ ಮನಿ ಕಟ್ಕೊಂಡ್ರ ಅವ್ರ ಮ್ಯಾಗ ಕೊಡ್ರಿ ನೀವು ಅಂತ ಹೇಳಿದ್ರಿ. ನ್ಯಾಯ ಕೇಳಕ್ ಹೋದ್ರಿ ಸರ್. ಯಾವ್ದಾದ್ರು ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗಿದ್ದೀರಿ? ಎಲ್ಲಾರಿಗೂ ಭೇಟಿವ್ರಿ, ತಹಶೀಲ್ದಾರಿಗೆ ಭೇಟಿಗಿವಿ, ಸರ್ಕಲ್ ಭೇಟಿಗಿವಿ, ಎಲ್ಲಾ ಆಗಿವ್ರಿ. ಬರೀ ರಜಾ ಅದಾರ ಅವ್ರು, ಹಿಂಗ್ ಬರ್ರಿ ನಾಳೆ ಬರ್ರಿ ನಾಡ್ದು ಬರ್ರಿ ಬರೀ ಏನೋ ಹೇಳ್ತಾರ. ಈಗ 1 ತಿಂಗಳಿಂದ ಅರ್ಜಿ ಕೊಟ್ಟೇವ್ರಿ ನಾವು. ಅದ್ರ ಬಗ್ಗೆ ಏನು ತನಿಖೆನ ತಗೋಲ್ರಿ ಅವ್ರು. ಬರೀ ನಾಳೆ ಬರ್ರಿ ನಾಡ್ದು ಬರ್ರಿ, ಈಗ ಅವ್ರಿಲ್ಲ ಇವ್ರಿಲ್ಲ ಇದನ್ನ ಹೇಳ್ತಾರ್ರಿ. ನೀವು ಹೋಗಿ ಕೇಳಿದಾಗ ಇದನ್ನ ಹೇಳಕಂತಾರ್ರಿ. ಇಲ್ಲ ನೀವು ಸುಮ್ನೆ ಕೋರ್ಟ್ ಹೋಗ್ರಿ, ಕೋರ್ಟ್ಲಿಂದ ಬರ್ರಾಡ್ರಿ, ಹಂಗ ಆಕತಿ ಹಿಂಗ ಆಕತಿ ಯಾವ್ದಾರ ಒಂದ್ ಹೇಳ್ತಾರ್ರಿ. ಈಗ ಭೂಮಿ ಹೋಗಿದ್ರೆ ನೋವು ಆಗೈತ್ರಿ, ಇನ್ನು ಕೋರ್ಟ್ಗೆ ಅಡ್ಡಾಡಿ ಇನ್ನ ಕೆಲ್ಸ ಬಿಟ್ಟು ಮನುಷ್ಯ ನಡೀನ ಪರಿಸ್ಥಿತಿ ಆಗೈತಿ. ಕೊನೆಯದಾಗಿ ನೀವು ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ನಮ್ಮ ಆಸ್ತಿ ನಾವ್ ಬೇಕಂತ ನಾವು ಧರಣಿ ಆದ್ರೂ ಮಾಡ್ತೇವ್ರಿ. ನಾವ್ ಅವ್ರ ಮುಂದೆ ನಾವ್ ಕೊಡ್ಲಿಲ್ಲ ಅಂದ್ರ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲಿ ಹೋರಾಟ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಭವ ಐತ್ರಿ. ಆತ್ಮಹತ್ಯೆ ಮಾಡ್ಕೊಳಕ್ ರೆಡಿನ ರೀ ನಾವು. ನಮ್ ಭೂಮಿ ನಮ್ಗ್ ಸಿಗ್ಬೇಕ. ಅಂದ್ರ ಒಟ್ಟಾರೆ ಹೇಳ್ಬೇಕ, ನಿಮ್ಗೆ ಏನೋ ಜವಾಬ್ದಾರಿ ಆದ್ರೂ ಅವರ ಹೊಣೆಗಾರ ಮತ್ತೆ ತಹಶೀಲ್ದಾರ್ ಹೊಣೆಗಾರ. ಅವ್ರಲಿಂದನ ನಮಗ ತಹಶೀಲ್ದಾರ್ನ ಮೇನ್ ರೀ ನಮ್ಗ. ಅವ್ರ ಮಾಡಿದ್ದಾರ ಇದೆಲ್ಲ, ಅವ್ರನ್ನ ಬಿಟ್ರಿ ಯಾರು ಇಲ್ಲ. ತಹಶೀಲ್ದಾರ ಸರ್ಕಲ್ PDO 3 ಮಂದಿ ಬಿಟ್ರಿ ಯಾರ್ದು ಇಲ್ಲಲ್ರಿ ಕೈವಾಡ್ರಿ ನಮ್ ಭೂಮಿಯಾಗ. ಎಲ್ಲಾ ಅವ್ರ ಪಂಚಾಯತಿ ಅಲ್ಲಿ ನಾವು ಕೇಳಕ್ ಹೋದೆ ಸರ್. ಈಗ ತಲಾಟೆ ಅವ್ರು ಏನಂತ ಹೇಳ್ತಾರ? ಮುಂದ್ವರ್ಸನ್ ತೋರಿ ಕೇಳನ್ ತೋರಿ ಅದನ್ನ ಹೇಳ್ತಾರ್ರಿ ಅವ್ರು. ಅಲ್ಲಿ ಅವ್ರಿಗೆ ಭೇಟಿಯಾರಿ ಇವ್ರಿಗೆ ಭೇಟಿಯಾರಿ ಅಡ್ಡಾಡ್ದ ನೋಡ್ರಿ. ವಾರ ಹೋಗಿ ಮತ್ತೊಂದ್ ವಾರ ಹೋಗತಿ, ಮತ್ತೊಂದ್ ಭೇಟಿ ಹೋಗಿ ಮತ್ತೊಂದ್ ವಾರ ಆಕತಿ. ನಮ್ ದುಡಿಮಿನ ಹಾಳ್ರಿ ಇದು ಭೇಟಿ ಆಗ. ತಲಾಟಿ ಕಡೆ ಹೋದ್ರ ಸರ್ಕಲ್ ತೋರಿಸ್ತಾರ್ರಿ, ಸರ್ಕಲ್ ನಂತೆ ಹೋದ್ರ ಇವ್ ತಹಶೀಲ್ದಾರ್ ತೋರಿಸ್ತಾರ್ರಿ. ಅದ್ ಮತ್ತು ಹೊಳಿ ಬರ್ದಿಲ್ರಿ ಮತ್ PDO ಅಂತೇಳಿ ಹೋರಿ ಅಂತ ಒಮ್ಮೆ ಹೇಳ್ತಾರ್ರಿ. ನಿಮ್ಗೆ ಸಂಶಯ ಯಾರ ಮೇಲೆ ಇತ್ತು? ಬಾಳ ಪಂಚಾಯತ್ ಸರ್ಕಲ್ ತಹಶೀಲ್ದಾರ್ ಇಬ್ರು ರೀ. ಪಂಚಾಯತ್ ಒಬ್ರು ಅಲ್ರಿ. ಅವ್ರು ನಾವು ಇದು ಮಾಡಿಕೊಡಲ್ಲ, ಅವ್ರ ಉತ್ತಾರ ಕೊಡ್ತಾರ ನೋಡ್ರಿ ಪ್ಲಾಟಿನ್. ನಮ್ಮ ಪಂಚಾಯತ್ ಪ್ಲಾಟಿನ್ ಉತ್ತಾರ ಕೊಡ್ತಾರ್ರಿ. ಯಾವ ಕಾರಣ ಮ್ಯಾಗ ಕೊಡ್ತಾರ್ರಿ ಅವ್ರು. ಯಾವ ಭೂಮಿಯನ್ನ ಹೊಳ್ಳಿ ಪ್ಲಾಟ್ ತಮ್ಮ ಬಂದಿದ್ದು ಬೇರೆ ಖರೀದಿ ಕೊಡ್ತಾರ್ರಿ. ಅವ್ರ ಇವ್ರು ಹೆಂಗ್ ಖರೀದಿ ಮಾಡಿ ಕೊಡ್ತಾರ್ರಿ? ಅವ್ರಿಗೆ ಖರೀದಿ ಮಾಡಿನ ಕೊಡ್ತಾರ್ರಿ ಹೊಳ್ಳಿ. ಮತ್ತ ಪಂಚಾಯತಿ ಉತ್ತಾರ ಕೊಡತ್ತಾರ ಸರ್ ಅವ್ರು. ಪಂಚಾಯತಿ ಉತ್ತಾರ ದಾಖಲಾತಿ ಇಲ್ಲ ಅಂತ ಖರೀದಿ ಮಾಡಿ ಕೊಡ್ತಾರ. ನಮ್ಮಲ್ಲಿ ದಾಖಲಾತಿ ಇಲ್ಲ ಅಂತ ಕೊಟ್ಟಾರೆ. ಏನಂದ್ರೆ ನಮ್ಗೆ ಒಪ್ಪಿಸಿಲ್ಲ, ಇವ್ರು ಹೆಂಗ್ ಖರೀದಿ ಮಾಡಿ ಕೊಡ್ತಾರೆ ನಡಂತರ. ಒಪ್ಪಿಗೆ ಪತ್ರ ಬೇಕಲ್ರಿ. ಭೂಮಿ ಹೋದಾರ ನಾವು, ನಮಗೂ ಏನ್ ಆಧಾರಿಲ್ಲ. ಈ ನಡಿ ಪ್ಲಾಟ್ ಕೊಟ್ಟಿದ್ದನ್ನ ಕೊಟ್ಟರು ರೊಕ್ಕ ತೊಗೊಳಕತ್ತಾರ. ಇಲ್ಲಿ ಮಟ್ಟ ನಿಮ್ಗೆ ಯಾರೋ 10 ರೂಪಾಯಿ ₹1 ಸತ್ತ ಇಲ್ರಿ.